ಪ್ರತಿ ಬಾರಿ ಕ್ರೈಮ್ ಮಾಡಿದಾಗ್ಲೂ ಮನೆ ಖಾಲಿ ಮಾಡೋ ಪ್ಲಾನ್ ಮಾಡ್ತಾ ಇದ್ದ ಈ ಜಗ್ಗ ಶಾಸಕರ ಜೊತೆ ಆಪ್ತನಾಗಿರೋ ಕಾರಣ ಸಿಕ್ಕಿ ಬೀಳ್ತಾ ಇರಲಿಲ್ಲ. ಯಾವುದೇ ಕೇಸ್ಗಳಲ್ಲಿ ಲಾಕ್ ಆಗ್ತಾ ಇರಲಿಲ್ಲ ಆರೋಪಿ ಜಗ್ಗ. ಜಗ್ಗನ ಬಾಮೈದ ಕಿರಣ್ ಅನ್ನ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಈ ಪ್ರಕರಣದ ಪ್ರಮುಖ ಆರೋಪಿಗಾಗಿ ಹುಡುಕಾಟ ಶುರುವಾಗಿದೆ. ರಾಮಮೂರ್ತಿ ನಗರ ಬಾಣಸ್ವಾಡಿ ಪೊಲೀಸರಿಂದಲೇ ಶ್ರೀರಕ್ಷೆ. ಯಾವುದೇ ಕೇಸ್ ಆದ್ರೂ ಕೂಡ ಪೊಲೀಸರೇ ನಿಂತು ಸೆಟಲ್ ಮಾಡ್ತಾ ಇದ್ರು. ದೂರು ಕೊಡೋಕೆ ಬಂದವರನ್ನೇ ವಿಚಾರಣೆ ಮಾಡ್ತಾ ಇದ್ರು ಪೊಲೀಸರು. ರಕ್ಷಕರೇ ಭಕ್ಷಕರಾಗಿ ನಿಂತುಕೊಂಡಾಗ ಹಿಂಗೆ ಆಗೋದು. ಪ್ರಕರಣ ದಾಖಲಾಗ್ತಿದ್ದಂತೆ ಪ್ರಮುಖ ಆರೋಪಿ ಜಗ್ಗ ಎಸ್ಕೇಪ್ ಆಗ್ತಿದ್ದಾನೆ. ಪ್ರತಿ ಸಲ ಕ್ರೈಮ್ ಮಾಡಿದಾಗ್ಲೂ ಕೂಡ ಮನೆ ಖಾಲಿ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಊರು ಬಿಡ್ತಾ ಇದ್ದ. ಶಾಸಕರ ಜೊತೆ ಆಪ್ತನಾಗಿರೋ ಕಾರಣ ಎಲ್ಲೂ ಕೂಡ ಸಿಕ್ಕು ಬೀಳ್ತಾ ಇರಲಿಲ್ಲ. ಈತನಿಗೆ ಪೊಲೀಸರೇ ಶ್ರೀರಕ್ಷೆಯನ್ನ ಕೊಡ್ತಾ ಇದ್ರು. ಪೊಲೀಸರೇ ಯಾರಾದ್ರೂ ಇವನ್ ವಿರುದ್ಧ ದೂರು ಕೊಡಕ್ ಬಂದ್ರೆ ಅವರನ್ನೇ ವಿಚಾರಣೆ ನಡೆಸ್ತಾ ಇದ್ರು. ರಕ್ಷಕರು ಅಂದ್ರೆ ಜನರನ್ನ ಕಾಯ್ಬೇಕಾದವ್ರೆ ಈ ರೀತಿ ಆಗ್ಬಿಟ್ರೆ ಜನರು ಯಾವ್ರ ಹತ್ರ ಹೋಗಿ ಹೇಳ್ಕೋತಾರೆ? ಒಬ್ಬ ರೌಡಿ ಶೀಟರ್ಗೆ ಬೆಂಬಲ ಕೊಟ್ಕೊಂಡು ನಿಂತ್ಕೊಳ್ತಾರೆ ಕೇವಲ ಅವನೊಬ್ಬ ಶಾಸಕನ ಆಪ್ತ ಅನ್ನೋ ಒಂದು ಕಾರಣಕ್ಕೆ. ಅಂದ್ರೆ ಪೊಲೀಸ್ ಮೇಲೆ ಈಗ ಅನುಮಾನಗಳು ಶುರು ಆಗುತ್ತೆ ಇವನು ಎಸ್ಕೇಪ್ ಆಗಿರೋ ವಿಚಾರದಲ್ಲಿ. ಹಿಂಟ್ ಕೊಟ್ರ ಏನು ಎತ್ತ ಅಂತ ಹೇಳಿ ಪ್ರಕರಣ ದಾಖಲಾಗ್ತಿದ್ದಂತೆ ಪ್ರಮುಖ ಆರೋಪಿ ಜಗ್ಗ ಎಸ್ಕೇಪ್ ಆಗಿದ್ದಾನೆ. ಪ್ರತಿ ಸಲ ಕ್ರೈಮ್ ಮಾಡಿದಾಗ್ಲೂ ಇದೇ ರೀತಿ ತಲೆಮರೆಸ್ಕೊಂಡು ಹೋಗ್ತಾ ಇದ್ದ. ಶಾಸಕರ ಜೊತೆ ಬಹಳ ಕ್ಲೋಸ್ ಆಗಿರೋದ್ರಿಂದ, ಭೈರತಿ ಬಸವರಾಜ್ ಅವರ ಜೊತೆ ಬಹಳ ಕ್ಲೋಸ್ ಆಗಿರೋದ್ರಿಂದ ಅವನು ಸಿಗ್ತಾ ಇರಲಿಲ್ಲ, ಸಿಕ್ಕಾಕೋತಾ ಇರಲಿಲ್ಲ, ಎಲ್ಲೂ ಕೂಡ ಲಾಕ್ ಆಗ್ತಾ ಇರಲಿಲ್ಲ. ಸದ್ಯ ಜಗ್ಗನ ಬಾಮೈದ ಕಿರಣ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ರಾಮಮೂರ್ತಿ ನಗರ ಮತ್ತೆ ಬಾಣಸ್ವಾಡಿ ಪೊಲೀಸರೇ ಇವನಿಗೆ ಶ್ರೀರಕ್ಷೆಯನ್ನ ಕೊಟ್ಟು ಇವನನ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ರು. ಬೇರೆ ಬೇರೆ ಪ್ರಕರಣಗಳಿಂದ ಇವನನ್ನು ಉಳಿಸೋ ಪ್ರಯತ್ನ ಮಾಡ್ತಾ ಇದ್ರು. ಪೊಲೀಸರೇ ಇವನಿಗೆ ಬೆಂಗಾವಲಾಗಿ ನಿಂತ್ಕೊಂಡಿದ್ರು. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಕೊಲೆ ಪ್ರಕರಣ. ಶಿವಪ್ರಕಾಶ್ ಅವರ ಡ್ರೈವರ್ ಲೋಕೇಶ್ ತಾಯಿ ಗೀತಾ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಕೊಲೆ ಪ್ರಕರಣ ಆಯ್ತಲ್ಲ, ಆ ಶಿವಪ್ರಕಾಶ್ ಅವರ ಡ್ರೈವರು ಲೋಕೇಶ್ ಇದ್ರಲ್ಲ, ಅವ್ರ ತಾಯಿ ಗೀತಾ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಕಾಲ್ ಮಾಡಿ ಅಣ್ಣ ತೀರ್ಕೊಂಡ್ರು ಅಂತ ಹೇಳ್ದ. 3 ತಿಂಗಳಿಂದ ಶಿವಪ್ರಕಾಶ್ ಜೊತೆ ಕೆಲಸ ಮಾಡ್ತಿದ್ದ ನನ್ನ ಮಗ. ಅಣ್ಣ ತುಂಬಾ ಒಳ್ಳೆಯವರು ಅಂತ ನನ್ನ ಮಗ ಹೇಳ್ತಾ ಇದ್ದ. ನಿನ್ನೆ ಅಣ್ಣ ಫೋನ್ ಮಾಡಿದ್ದಾರೆ ಅಂತ ಹೋಗಿದ್ದ ಶಿವಪ್ರಕಾಶ್ ಡ್ರೈವರ್ ಲೋಕೇಶ್ ಅವರ ತಾಯಿ ಗೀತಾ ಇದ್ರ ಬಗ್ಗೆ ಒಂದಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಳೆದ ಒಂದಷ್ಟು ದಿನಗಳಿಂದ ನನ್ನ ಮಗ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ನೋಡಿ, ಶಿವಪ್ರಕಾಶ್ ಅವರ ಡ್ರೈವರ್ ಲೋಕೇಶ್, ಆ ಲೋಕೇಶ್ ಅವರ ತಾಯಿ ಗೀತಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲರ ವಿಚಾರಣೆಯನ್ನ ಪೊಲೀಸರಿಗೆ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆಯವರು, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ. ನಿನ್ನೆ ಕಾಲ್ ಮಾಡಿ ತೀರೋಗ್ಬಿಟ್ರು ಅಂತ ಹೇಳ್ದ. ಅಷ್ಟೇ ನನಗೆ ಗೊತ್ತಿರೋದು ಅಂತ. ಕೆಲಸ ಮಾಡ್ತಾ ಇದ್ದಾನೆ. ಒಂದು 3 ತಿಂಗಳಿಂದಾನೇ ಕೆಲಸ ಮಾಡ್ತಾ ಇದ್ದ ಅವನು. ಎಲ್ಲಿ ಕೆಲಸ ಮಾಡ್ತಾ ಇದ್ದ? ಹಲ್ಸೂರಿನಲ್ಲಿ ಅಣ್ಣ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಡೀಟೇಲ್ ನಮ್ಗೆ ಏನು ಗೊತ್ತಿಲ್ಲ. ಅದೇ ಒಳ್ಳೆಯವರು, ಮನೆಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ತುಂಬ ಒಳ್ಳೆಯವರು ಆ ಅಣ್ಣ. ಕೇಳಿದಾಗೆ ಅವ್ನಿಗೆ ಹೆಲ್ಪ್ ಮಾಡ್ತಾಯಿದ್ರು. ಅಷ್ಟೇ ನಮ್ಗೆ ಗೊತ್ತು, ಬೇರೆ ಏನು ನಮ್ಗೆ ಗೊತ್ತಿಲ್ಲ. ನಮ್ಗೆ ಏನು ನೋಡ್ಸೇ ಇಲ್ಲ ಇನ್ನೂ ತನಕ. ನಮ್ಮ ಮಗನ ರಾತ್ರಿ 11 ಗಂಟೆ ತನಕ ಇಲ್ಲೇ ಕಾಯ್ಕೊಂಡಿದ್ವಿ. ಬಿಟ್ಟಿಲ್ಲ. ಮಗುಗೆ ಜ್ವರ, ತಂದೆನ ನೋಡಬೇಕು ಅಂತ ಮಗು ಕೇಳಿದ್ರೆ ಮಗುನ ನೋಡ್ಸೇ ಇಲ್ಲ ಅವರು. ಇವಾಗೂ ಬಂದ್ರಿ, ಇನ್ನೂ ಬಿಟ್ಟಿಲ್ಲ. ನಮ್ಮನ್ನ ನೋಡ್ಸೂ ಇಲ್ಲ. ಏನಾಗಿದೆ ಎತ್ತಾಗಿದೆ ಒಳಗೆ ನೋಡೋಕ್ಕೆ ಬಿಟ್ಟಿಲ್ಲ ನಮ್ಮನ್ನ. ಮಗ ನಿಮ್ಮ ಜೊತೆಲೇ ಇರೋದಾ? ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿನೇ. ಅಲ್ಲ, ನಿನ್ನೆ ಅವ್ರ ಜೊತೆ ಇದ್ರಾ? ಅವರು ನಿನ್ನೆ ಡ್ಯೂಟಿಗೆ ಹೋದ್ಮೇಲೆ ಮನೆಗೆ ಬಂದಿದ್ರಾ? ಅವ್ರು ನಿನ್ನೆ 2 ದಿವಸದಿಂದ ಡ್ಯೂಟಿಗೆ ಹೋಗಿಲ್ಲ. ಓಕೆ, ನಿಮ್ಮ ಮನೆಯಲ್ಲೇ ಇದ್ದ ಬೆಳಗ್ಗೆಯಿಂದ ಸಾಯಂಕಾಲ ತನಕ. 5 ಗಂಟೆ 6 ಗಂಟೆ ಮೇಲೇನೋ ಏನೋ ಫೋನ್ ಮಾಡಿದ್ದಾರೆ ಅಣ್ಣ ಬಾ ಅಂತ.